ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಜುಲೈ 24ನೇ ತಾರೀಕು ಗುರುವಾರದಂದು ಭೀಮನ ಅಮಾವಾಸ್ಯೆ ಬಂದಿದೆ. ಈ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕೂಡ ಕರೆಯಲಾಗುತ್ತದೆ. ಈ ಭೀಮನ ಅಮಾವಾಸ್ಯೆಯ ದಿನದಂದು ಮದುವೆಯಾಗಿರುವಂಥ ಮಹಿಳೆಯರು ಶಿವ ಪಾರ್ವತಿಯರ ಸ್ವರೂಪವಾಗಿ 2 ಜೋಡಿ ದೀಪಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಕಂಕಣವನ್ನು ಕೈಗೆ ಕಟ್ಟಿಸಿಕೊಂಡು ನಂತರ ಪತಿಯ ಪಾದ ಪೂಜೆಯನ್ನು ಮಾಡುತ್ತಾರೆ. ಪತಿಯ ಆರೋಗ್ಯ ಮತ್ತು ಆಯುಷ್ಯಕ್ಕಾಗಿ ಈ ಪೂಜೆಯನ್ನು ಮಾಡುತ್ತಾರೆ. ಇನ್ನು ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಭೀಮನಂತ ಪತಿ ಸಿಗಲಿ ಎಂದು ಶಿವ ಪಾರ್ವತಿಯರ ಪೂಜೆಯನ್ನು ಆ ದಿನ ತಪ್ಪದೆ ಮಾಡುತ್ತಾರೆ. ಅಮಾವಾಸ್ಯೆ ಎಂದರೇನೆ ತುಂಬ ಶಕ್ತಿಯುತವಾದ ದಿನ. ಆ ದಿನ ನಾವು ಕೆಲವೊಂದು ಪರಿಹಾರಗಳನ್ನು ನಮ್ಮ ಸಮಸ್ಯೆಗಳಿಗೆ ಮಾಡಿಕೊಳ್ಳುವುದರಿಂದ ಶೀಘ್ರ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು. ಅಮಾವಾಸ್ಯೆಯ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡುವ ಪದ್ಧತಿ ಇದೆ. ದೀಪಾವಳಿ ಅಮಾವಾಸ್ಯೆಯಲ್ಲಿ ಮಾಡುವ ಪದ್ಧತಿ ಇದೆ. ಜೊತೆಗೆ ಪ್ರತಿ ತಿಂಗಳು ಬರುವ ಅಮಾವಾಸ್ಯೆಯಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಮನೆ ಒಳಗೆ ಲಕ್ಷ್ಮಿ ಖಂಡಿತವಾಗಿಯೂ ಕೂಡ ಪ್ರವೇಶವನ್ನು ಮಾಡುತ್ತಾಳೆ. ಮುಸ್ಸಂಜೆ ಸಮಯವನ್ನು ಮನೆ ಒಳಗೆ ಲಕ್ಷ್ಮಿ ಪ್ರವೇಶಿಸುವ ಸಮಯ ಅಂತಲೇ ಹೇಳುತ್ತಾರೆ. ಇನ್ನು ಭೀಮನ ಅಮಾವಾಸ್ಯೆಯು ತುಂಬಾ ಶಕ್ತಿಯುತವಾದ ದಿನ ಆಗಿರುವುದರಿಂದ ಆ ದಿನ ಮುಸ್ಸಂಜೆ ಸಮಯದಲ್ಲಿ ಈ ರೀತಿಯಾಗಿ ಹೊಸ್ತಿಲು ಪೂಜೆಯನ್ನು ಮಾಡಿದರೆ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಅಮಾವಾಸ್ಯೆ ದಿನ ಸಂಜೆ ಮನೆಯ ಬಾಗಿಲಿಗೆ ನೀರನ್ನು ಹಾಕಿ ಸ್ವಚ್ಛ ಮಾಡಿಕೊಳ್ಳಿ. ಜೊತೆಗೆ ಮುಖ್ಯ ಬಾಗಿಲಿನ ಹೊಸ್ತಿಲನ್ನು ಕೂಡ ನೀರಿನಿಂದ ಸ್ವಚ್ಛ ಮಾಡಿ ನಂತರ ಎಡಭಾಗದ ಹೊಸ್ತಿಲಿನ ಮೇಲೆ ಹಾಗೆಯೇ ಬಲಭಾಗದ ಹೊಸ್ತಿಲಿನ ಮೇಲೆ 1 ಹನಿ ಅಥವಾ 2 ಹನಿ ಹಾಲನ್ನು ಹಾಕಿ ನಂತರ ಅರಿಶಿನವನ್ನು ನೀರಿನಲ್ಲಿ ಕಲಸಿ ಅದನ್ನು ಸಂಪೂರ್ಣವಾಗಿ ಹೊಸ್ತಿಲಿಗೆ ಹಚ್ಚಿ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಿ ಹೂಗಳನ್ನು ಇಟ್ಟು 24 ಎಳೆಯ ರಂಗೋಲಿಯನ್ನು ಹಾಕಿ ಹೊಸ್ತಿಲಿನ ಮುಂಭಾಗದಲ್ಲೂ ಕೂಡ ರಂಗೋಲಿಯನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಮನೆಯೊಳಗೆ ಲಕ್ಷ್ಮಿ ಪ್ರವೇಶ ಮಾಡಬೇಕಾದರೆ ಮನೆಯ ಮುಖ್ಯ ಬಾಗಿಲನ್ನು ನೋಡಿ, ಅಂದರೆ ಮನೆ ಮುಂದೆ ಯಾವ ರೀತಿಯಾಗಿ ಇದೆ ಎನ್ನುವುದನ್ನು ನೋಡಿ ಮನೆ ಒಳಗೆ ಪ್ರವೇಶ ಮಾಡುತ್ತಾಳಂತೆ. ಸ್ವಚ್ಛತೆ ಇರುವ ಕಡೆ ಲಕ್ಷ್ಮಿ ಸದಾಕಾಲ ನೆಲೆಸಿರುತ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಮನೆಯ ಮುಂಬಾಗಿಲನ್ನು ಮುಸ್ಸಂಜೆ ಸಮಯದಲ್ಲಿ ಭೀಮನ ಅಮಾವಾಸ್ಯೆಯ ದಿನದಂದು, ಭೀಮನ ಅಮಾವಾಸ್ಯೆ ಅಂತನೆಲ್ಲ ಪ್ರತಿದಿನವೂ ಕೂಡ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಸ್ವಚ್ಛವಾಗಿಟ್ಟುಕೊಂಡು ದೀಪಗಳನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಹೊಸ್ತಿಲಿಗೆ ಅಲಂಕಾರವನ್ನು ಮಾಡಿದ ನಂತರ ಹೊಸ್ತಿಲಿನ 2 ಬದಿಯಲ್ಲೂ ಕೂಡ ಒಂದೊಂದು ದೀಪಗಳನ್ನು ಇಟ್ಟು ದೀಪಕ್ಕೆ ಹೂಗಳನ್ನು ಇಟ್ಟು ಬತ್ತಿಯನ್ನು ಹಾಕಿ ದೀಪದ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ನಂತರ ಹೊಸ್ತಿಲಿನ ಪೂಜೆಯನ್ನು ಮಾಡಿಕೊಳ್ಳಿ. ಈ ರೀತಿಯಾಗಿ ಭೀಮನ ಅಮಾವಾಸ್ಯೆಯ ದಿನದಂದು ಮುಸ್ಸಂಜೆ ಸಮಯದಲ್ಲಿ ಹೊಸ್ತಿಲಿನ ಬಳಿ ಈ ರೀತಿಯಾಗಿ ದ್ವಾರದ ಪೂಜೆಯನ್ನು ಮಾಡಿದ ನಂತರ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯೇ ಮನೆ ಒಳಗೆ ಪ್ರವೇಶಿಸುತ್ತಾಳೆ. ಸಾಕ್ಷಾತ್ ಮಹಾಲಕ್ಷ್ಮಿ ಮನೆ ಒಳಗೆ ಪ್ರವೇಶಿಸಿದರೆ ಆರ್ಥಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಜೊತೆಗೆ ಅನಾರೋಗ್ಯದ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ. ಸುಖ ಶಾಂತಿ ಅನ್ನೋದು ಮನೆಯಲ್ಲಿ ನೆಲೆಸುತ್ತದೆ. ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ, ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಈ ಒಂದು ಕೆಲಸವನ್ನು, ಈ ಒಂದು ಪೂಜೆಯನ್ನು ಅಮಾವಾಸ್ಯೆ ದಿನದಂದು ಖಂಡಿತವಾಗಿಯೂ ಕೂಡ ತಪ್ಪದೆ ಮಾಡಿ ನೋಡಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.